ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಡಿಫ್ರೆಂಟ್ ಆಗಿ ಒಂಥರ ಈಸಿ ಮೆಥಡಲ್ಲಿ ಸ್ಯಾರಿ ಕುಚ್ಚನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಬಿಗ್ನರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಫಸ್ಟ್ ನೋಡೋರು, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್. ಕಾಟನ್ ಥ್ರೆಡ್ 4 ರೌಂಡ್ ಸುತ್ತಿ ಈ ತರ ಇಟ್ಕೊಂಡಿದ್ವಲ್ಲ, ಡೈಲಿ ನಾಟ್ ಹಾಕೋಂಗೆ ಒಂದು ನಾಟ್ ಹಾಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈ ತರ ನಾಟ್ ಹಾಕೋಣ. ನಾಟ್ ಹಾಕಿದ್ದಾದ್ಮೇಲೆ ಫಸ್ಟ್ಗೆ ಬೀಡ್ ಸೇರಿಸ್ಕೊಳ್ಳೋಣ. ನೋಡಿ, ಫಸ್ಟ್ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ. ಮೀಡಿಯಂ ಸೈಜ್ ಸ್ವಲ್ಪ ದಪ್ಪದ್ದು, ಮತ್ತು ಪರ್ಲು ಚಿಕ್ಕ ಸೈಜ್ ಪರ್ಲು ಒಂದು ಎರಡು ಪರ್ಲ್ ಹಾಕ್ಕೊಂಡಿದ್ದೀನಿ. 2 ಪರ್ಲ್ ಆದಮೇಲೆ ಈಗ ಒಂದು ಲೀಫ್ ಹಾಕ್ಕೊಂಡು ಮತ್ತೆ ಒಂದು ಪರ್ಲ್ ಹಾಕ್ಕೋಬೇಕು. ಸರಿ, ಒಂದು ಲೀಫ್ ಇದ್ದಾಯಿತು. ಒಂದು ಲೀಫು, ಒಂದು ಪರ್ಲು. ಇಷ್ಟು ಮೆಟೀರಿಯಲ್ಸ್ ಆದರೆ ಫಸ್ಟ್ ಒಂದು ನೀಡಲ್ಗೆ ಹಾಕ್ಕೊಳ್ಳೋಣ. ನೋಡಿ ಏನೇನು ಹಾಕ್ಕೊಂಡಿದ್ದೀವಿ ಅಂತ. ಫಸ್ಟ್ ಒಂದು ಪರ್ಲು, ಒಂದು ಲೀಫು, ಮತ್ತು ಒಂದು 2 ಪರ್ಲು, ಮತ್ತು ಒಂದು ಬಿಗ್ ಬೀಡು, 2 ಪರ್ಲು, ಒಂದು ಲೀಫು, ಒಂದು ಪರ್ಲು. ಇಷ್ಟು ಮೆಟೀರಿಯಲ್ ಬಿಟ್ಬಿಟ್ಟು ಕೆಳಗಡೆ 3 ಮೇಲೆ 1 ಬಿಟ್ಬಿಟ್ಟು ಗೋಲ್ಡ್ ಬೀಡ್ ಕೆಳಗಡೆ ಇರುತ್ತಲ್ಲ ಪರ್ಲು, ಆ ಒಂದು ಪರ್ಲಲ್ಲಿ ನೀಡಲ್ಲು ಈ ಥರ ವಾಪಸ್ ತಗೋಬೇಕು. ನೋಡಿ, ಈ ಥರ ವಾಪಸ್ ತಗೊಂಡ್ರೆ ಈ ಥರ ಶೇಪ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತೆ ಈಗ ಒಂದು ಗೋಲ್ಡ್ ಕಲರ್ ಬೀಡ್ ಹಾಕ್ಕೋಬೇಕು. ಈ ಥರ ಫ್ರೆಂಡ್ಸ್, ಗೋಲ್ಡ್ ಬೀಡ್ ಆದಮೇಲೆ ನಮಗೆ ಬೀಡ್ಸ್ಗೆ ಎಷ್ಟು ಯಾವ ಥರ ಶೇಪ್ ಬೇಕೋ, ಎಷ್ಟು ಬೀಡ್ಸ್ಗೆ ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ಲಾಕ್ ಹಾಕ್ಕೋಬೇಕು. ಮತ್ತು ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಒಂದು ಕುಚ್ಚು ನೀಡಲ್ಗೆ ಹಾಕ್ಕೊಂಡು ಈ ಥರ ಏರ್ಸ್ಕೋಬೇಕು. ಸರಿ, ಫೋನ್ ಕೆಳಗೆ ಬಿತ್ತು ನೋಡಿ. ಈ ಥರ ನೋಡಿ, ಅದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲೊಂದು ನಾಟ್ ಹಾಕ್ಕೋಬೇಕು. ಲಕ್ಷ್ಮಿ ಕಾಯಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾರ್ಮಲ್ ಕುಚ್ಚು ಹಾಕೋರು ತುಂಬ ಚೆನ್ನಾಗಿರುತ್ತೆ. ನಾನು ಲಕ್ಷ್ಮಿ ಕಾಯಿನ್ ಹಾಕಿರೋದು ತೋರಿಸ್ತಾ ಇದ್ದೀನಿ, ಯಾಕಂದರೆ ಕಸ್ಟಮರ್ ಈ ಸ್ಯಾರಿಗೆ ಇದೇ ಬೇಕು ಅಂದರು. ಸ್ಯಾರಿ ಪೂರ್ತಿ ಬ್ಲೂ ಇದೆ, ಹಾಗಾಗಿ ಬ್ಲೂ ಕಲರ್ ಕಾಯಿನ್ಸ್ ಇದು ಥ್ರೆಡ್ಡೇ ಬೇಕು ಕುಚ್ಚಿಗೆ ಅಂತಂದಿದ್ರು. ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ನೀವು ಹಾಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಗೋಲ್ಡ್ ಬೀಡು, 2 ಪರ್ಲು, ಒಂದು ಲೀಫು, ಮತ್ತು ಒಂದು ಪರ್ಲು. ಇಷ್ಟು ಮೆಟೀರಿಯಲ್ಸ್ ಹಾಕ್ಕೊಂಡು ಈ ಪರ್ಲು ಒಂದೇ ಒಂದು ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ತಗೋಬೇಕು. ವಾಪಸ್ ತಗೊಂಡಿದ್ದು ಆದಮೇಲೆ ಮತ್ತು ಈಗ ಒಂದು ಗೋಲ್ಡ್ ಕಲರ್ ಬೀಡ್ಸ್ ಹಾಕ್ಕೋಬೇಕು. ಸ್ಪೇಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಹೇಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕಬೇಕು. ನಾಟ್ ಹಾಕಿದ್ದು ಆದಮೇಲೆ ಮತ್ತೆ ಈಗ ಕಾಯಿನ್, ಲಕ್ಷ್ಮಿ ಕಾಯಿನ್ ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಟಸಲ್ಸು, ಅದು ಈ ಥರ ಹಾಕ್ಕೊಂಡು ನಿಮಗೆ ಸ್ಪೇಸ್ ಎಷ್ಟು ಬೇಕೋ ಅಷ್ಟು ಮತ್ತೆ ಇದು ಮಾಡ್ಕೋಬೇಕಾಗತ್ತೆ. ಇನ್ನೂ ಕುಚ್ಚು ಸ್ವಲ್ಪ ಉದ್ದ ಆಯಿತು ಅನಿಸುತ್ತೆ, ಬೇಕಾದ್ರೆ ಇನ್ನೂ ಸ್ವಲ್ಪ ಶಾರ್ಟ್ ಮಾಡ್ಕೋಬೇಕು. ನಾನು ಲಾಸ್ಟಲ್ಲಿ ಶಾರ್ಟ್ ಮಾಡೋಣ ಅಂದ್ಕೊತಾ ಇದ್ದೀನಿ ಸ್ವಲ್ಪ. ನೋಡಿ ಯಾವ ಥರ ಬರುತ್ತೆ ಅಂತ. ಗೋಲ್ಡ್ ಬೀಡು, ಒಂದು 2 ಪರ್ಲು, ಮತ್ತು ಒಂದು ಲೀಫು, ಒಂದು ಪರ್ಲು. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇದು ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ನಿಮ್ಗೆ ಹೇಗೆ ಬಂತು ಡಿಸೈನು, ನೀವು ಯಾವ ಥರ ಟ್ರೈ ಮಾಡಿದ್ದೀರಾ ಅಂತ ನಮಗೆ ಒಂದು ಕಾಮೆಂಟ್ ಮಾಡಿ. ನಮ್ಮದು ಇನ್ಸ್ಟಾ ಪೇಜ್ ಇದೆ ವಿನ್ನಿ ಡಿಸೈನ್ಸ್ ಅಂತ, ಅದರಲ್ಲಿ ಬೇಕಾದ್ರೆ ನೀವು ಫೋಟೋ ಇದು ಕಳಿಸ್ಬೋದು ಫ್ರೆಂಡ್ಸ್. ಯಾವ ಥರ ಬಂದಿದೆ ನಿಮ್ಮ ಫಿನಿಶಿಂಗು ಅಂತ. ಇಲ್ಲ ವಾಟ್ಸಪ್ ಆದರೂ ಮಾಡಿ, ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾನು ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡಬೇಕು ಅಂತ. ತುಂಬ ಈಸಿ, ಎಲ್ಲರೂ ಮಾಡ್ಬೋದು. ಬೈ ಚಾನ್ಸ್ ಅರ್ಥ ಆಗಿಲ್ಲ ಅಂದರೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಲೀಫ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕೊಂಡೋಗಿ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಸ್ವಲ್ಪ ದೂರನೇ ಹಾಕ್ಕೊಳ್ಳಿ ಕುಚ್ಚಿಗೆ. ಎಷ್ಟು ಸ್ಪೇಸ್ ಬೇಕೋ ಅಷ್ಟೇ ಬೇಡ, ಯಾಕಂದರೆ ಇಲ್ಲಾಂದರೆ ಫುಲ್ ಹತ್ರ ಆಗೋದ್ರೆ ಒಂಥರ ಗಾಡಿ ಆಗೋಗುತ್ತೆ. ಹಾಗಾಗಿ ಫೈನಲ್ ಆಗಾದರೆ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಸ್ಯಾರಿ ಪೂರ್ತಿ ಫಿನಿಶ್ ಮಾಡಿಲ್ಲ, ಸ್ವಲ್ಪ ಮಾಡಿದ್ದೀನಿ ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.